ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2019ರಲ್ಲಿ ರಿಲೀಸ್ ಆಗಿದ್ದ ಸೈಕಾಲಜಿಕಲ್ ಹಾರರ್ ಮೂವಿ ದ ಲೈಟ್ ಹೌಸ್ ನ ಸ್ಟೋರಿಯನ್ನ ನೋಡೋಣ. ಈ ಚಿತ್ರವನ್ನ ರಾಬರ್ಟ್ ಎಗ್ಗರ್ಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮೂವಿಯ ಬಗ್ಗೆ ಹೇಳೋದಾದ್ರೆ, ಒಂದು ಐಲ್ಯಾಂಡ್ ನ ಲೈಟ್ ಹೌಸ್ ಅಲ್ಲಿ ಕೆಲಸಕ್ಕೆ ಅಂತ ಇಬ್ರು ವ್ಯಕ್ತಿಗಳು ಬರ್ತಾರೆ. ಆದ್ರೆ ಅಲ್ಲಿ ಇವರಿಗೆ ಭಯಾನಕವಾದ ವಿಷನ್ಸ್ ಎಲ್ಲ ಕಾಣಿಸೋಕೆ ಶುರು ಆಗುತ್ತೆ. ಇಬ್ರಲ್ಲಿ ಒಬ್ಬ ಅಂತೂ ಫುಲ್ ಹುಚ್ಚನ ರೀತಿ ಆಗೋಗಿ ಕೊನೆಗೆ ಏನೆಲ್ಲ ಮಾಡ್ತಾನೆ, ಈ ಲೈಟ್ ಹೌಸ್ ಅಲ್ಲಿ ಅಂತದ್ದೇನಿದೆ, ಇವ್ರಿಗೆ ಕಾಣ್ತಿರೋ ವಿಷನ್ಸ್ ನ ರಹಸ್ಯ ಏನು ಅನ್ನೋದೇ ಈ ಮೂವಿಯ ಸ್ಟೋರಿ. ಈ ಸ್ಟೋರಿ ಮೇಲ್ನೋಟಕ್ಕೆ ಸಿಂಪಲ್ ಆಗಿದೆ ಅನ್ಸಿದ್ರು ಕೂಡ ಇಲ್ಲಿವರೆಗೂ ಯಾರಿಗೂ ಈ ಮೂವಿಯಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಏನ್ ನಡೀತು ಅಂತ ಗೆಸ್ ಮಾಡ್ಬೋದು ಅಷ್ಟೇ. ಆದ್ರೆ ವಿಡಿಯೋವಿನ ಕೊನೆಯಲ್ಲಿ ನಾನು ಎಲ್ಲಾ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ರೀತಿ ಒಂದು ಲೈಟ್ ಹೌಸ್ ಅಲ್ಲಿ ನಡೆದಿದ್ದ ನಿಜವಾದ ಘಟನೆಯ ಬಗ್ಗೆ ಕೂಡ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 7.4 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 90% ರೇಟಿಂಗ್ ಇದೆ. ರೀಸೆಂಟ್ ಆಗಿ ಮಲಯಾಳಂನ ಬ್ರಹ್ಮಯುಗಂ ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಮೂವಿಯಲ್ಲಿ 3 ಜನ ಕ್ಯಾರೆಕ್ಟರ್ ಸುತ್ತ ಸ್ಟೋರಿ ನಡೆಯುತ್ತೆ. ಅದೇ ತರ ಈ ಮೂವಿಯಲ್ಲಿ 2 ಕ್ಯಾರೆಕ್ಟರ್ ನ ಸುತ್ತ ಸ್ಟೋರಿ ನಡೆಯುತ್ತೆ. ಜೊತೆಗೆ ಬ್ರಹ್ಮಯುಗಂ ತರ ಬ್ಲಾಕ್ ಅಂಡ್ ವೈಟ್ ಅಲ್ಲೂ ಕೂಡ ಇದೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಬ್ರಹ್ಮಯುಗಂ ಮತ್ತೆ ಲೈಟ್ ಹೌಸ್ ಗೆ ತುಂಬಾನೇ ಸಿಮಿಲಾರಿಟೀಸ್ ಇದೆ. ಈ ಮೂವಿಯನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟೋರಿ ನಡೆಯೋದು 1890ರ ದಶಕದಲ್ಲಿ. ಇಂಗ್ಲೆಂಡ್ ಇಂದ ಸ್ವಲ್ಪ ದೂರದಲ್ಲಿರೋ ಒಂದು ಸಣ್ಣ ಐಲ್ಯಾಂಡ್ ನಲ್ಲಿ ಲೈಟ್ ಹೌಸ್ ಇದೆ. ಈ ಲೈಟ್ ಹೌಸ್ ಅಲ್ಲಿ ಲೈಟ್ ಹೌಸ್ ಕೀಪರ್ ಆಗಿ 4 ವಾರಗಳ ಕಾಲ ಕೆಲಸ ಮಾಡೋಕೆ ಅಂತ ಬರ್ತಿದ್ದಾರೆ ಥಾಮಸ್ ಮತ್ತೆ ಈಫ್ರೈಮ್. ಥಾಮಸ್ ಸೈಲರ್ ಆಗಿದ್ದ, ಅಂದ್ರೆ ನಾವಿಕ ಆಗಿದ್ದ. ಇದಲ್ಲದೆ ಲೈಟ್ ಹೌಸ್ ಕೀಪರ್ ಆಗಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇವನನ್ನ ಸೀನಿಯರ್ ಮಾಡಿದ್ದಾರೆ. ಇವನ ಕೈ ಕೆಳಗೆ ಇವನು ಹೇಳ್ದಂಗೆ ಮಾಡ್ಕೊಂಡಿರ್ಬೇಕು ಈಫ್ರೈಮ್. ಸೊ ಬೋಟ್ ಅಲ್ಲಿ ಐಲ್ಯಾಂಡ್ ಗೆ ಬರ್ತಿದ್ದಂಗೆ ಇಲ್ಲಿ ಮೊದಲೇ ಇದ್ದ ಇಬ್ರು ಲೈಟ್ ಹೌಸ್ ಕೀಪರ್ಸ್ ವಾಪಸ್ ಹೋಗ್ತಿದ್ದಾರೆ. ಯಾಕಂದ್ರೆ 4 ವಾರದ ಶಿಫ್ಟ್ ಅಲ್ಲಿ ಇವರು ಕೆಲಸ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಇಲ್ಲಿರುವಂತ ಕಂಡೀಷನ್ ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡೋಕ್ ಆಗಲ್ಲ. ಇಲ್ಲಿಗೆ ಇಬ್ರು ಕೆಲಸ ಮಾಡೋಕೇನೋ ಬಂದಿದ್ದಾರೆ. ಆದ್ರೆ ಇವರಿಬ್ರು ಕೂಡ ಶಿಫ್ಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇಬ್ರು ಜೊತೆಗೆ ಸಮಯ ಕಳೆಯೋಕಾಗಲ್ಲ. ಈ ಕಾರಣಕ್ಕೆ ಒಂಟಿತನ ಕಾಡೋಕೆ ಶುರು ಮಾಡುತ್ತೆ ಮತ್ತೆ ಮಾನಸಿಕ ಸ್ಥಿತಿ ಹಾಳಾಗೋ ಸಾಧ್ಯತೆ ಇದೆ. ಸೊ ಈಗ ಈಫ್ರೈಮ್ ಮತ್ತೆ ಥಾಮಸ್ ಇಬ್ರು ತಮ್ಮ ಕ್ವಾರ್ಟರ್ಸ್ ಗೆ ಬಂದು ಲಗೇಜ್ ಇಡಬೇಕಾದ್ರೆ ಈಫ್ರೈಮ್ಗೆ ಹರಿದೋಗಿರೋ ಬೆಡ್ ನ ಒಳಗೆ ಒಂದು ಮರ್ಮೇಡ್ ನ ಗೊಂಬೆ ಸಿಗುತ್ತೆ. ಇದನ್ನ ತನ್ನ ಬಳಿನೇ ಇಟ್ಕೊಂತಾನೆ. ನಂತರ ಇಬ್ರು ಊಟ ಮಾಡೋಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಥಾಮಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾನೆ. ತಾನು ಹೇಳಿದ ಆರ್ಡರ್ಸ್ ಈಫ್ರೈಮ್ ಫಾಲೋ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಸಖತ್ ಕೋಪ ಬರ್ತಿರುತ್ತೆ. ಇಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅಂತ ಈಫ್ರೈಮ್ ತಿಳ್ಕೊಂಡ್ ಬಂದಿರೋದ್ರಿಂದ ನಾವು ಲೈಟ್ ಹೌಸ್ ನ ಲೈಟ್ ನೋಡ್ಕೊಳ್ಳೋ ಕೆಲಸ ಶಿಫ್ಟ್ ಅಲ್ಲಿ ಮಾಡ್ಬೇಕಲ್ವಾ ಅಂತ ಹೇಳ್ತಿದ್ದಂಗೆ ಫುಲ್ ಕೋಪ ಮಾಡ್ಕೊಂಡ ಥಾಮಸ್, ಇಲ್ಲ ಲೈಟ್ ನನಗೆ ಮಾತ್ರ, ಅಲ್ಲಿ ನಾನ್ ಮಾತ್ರ ಇರ್ತೀನಿ, ನೀನ್ ಬರೋ ಹಾಗಿಲ್ಲ, ರೂಲ್ಸ್ ಏನಾದ್ರೂ ಇರ್ಲಿ, ನಾನ್ ಹೇಳಿದ ಕೆಲಸ ನೀನ್ ಮಾಡು, ಆದ್ರೆ ಲೈಟ್ ಹತ್ರ ನೀನ್ ಹೋಗೋ ಹಾಗಿಲ್ಲ ಅಂತ ಹೇಳ್ತಾನೆ. ಮುಂದಿನ ದಿನ ಈಫ್ರೈಮ್ ತನ್ನ ಕೆಲಸವನ್ನ ಶುರು ಮಾಡ್ತಾನೆ. ಈಗಿನ ತರ ಲೈಟ್ ಹೌಸ್ ಮೇಂಟೆನೆನ್ಸ್ ಆಗ ಈಸಿ ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಏನು ಇಲ್ಲ. ಅದಕ್ಕೆ ಲೈಟ್ ಹೌಸ್ ರನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಇತ್ತು. ಈಫ್ರೈಮ್ ಇದ್ದಿಲನ್ನ ತಗೊಂಡ್ ಬಂದು ಸುಡ್ತಾ ಇದ್ದಾನೆ. ಯಾಕಂದ್ರೆ ಇಲ್ಲಿ ಒಂದು ಫಾಗ್ ಹಾರ್ನ್ ಇದೆ. ಈ ಹಾರ್ನ್ ಯಾಕೆ ಅಂದ್ರೆ ಸ್ನೇಹಿತರೆ, ಈ ಬಂಡೆ ಕಲ್ಲುಗಳಿರೋ ವಾತಾವರಣದಲ್ಲಿ ಮಂಜು ಆವರಿಸ್ಕೊಂಡಿದ್ದಾಗ ಶಿಪ್ಗೆ ಇಲ್ಲಿ ಬಂಡೆ ಇದೆ ಅಂತ ವಾರ್ನಿಂಗ್ ಕೊಡೋಕೋಸ್ಕರ. ಇದು ರನ್ ಆಗೋದು ಸ್ಟೀಮ್ ಇಂದ. ಈಫ್ರೈಮ್ ಕೆಲಸ ಮಾಡ್ಬೇಕಾದ್ರೆ ಈ ಫಾಗ್ ಹಾರ್ನ್ ಜೋರಾದ ಶಬ್ದ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಈ ಕೆಲಸ ಆದ್ಮೇಲೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾನೆ. ನಂತರ ಲೈಟ್ಗೆ ಎಣ್ಣೆ ಹಾಕೋಕೆ ಬರ್ತಾನೆ. ಅಂದ್ರೆ ಮೊದಲು ಮನೆಯಲ್ಲಿ ಲ್ಯಾಂಟರ್ನ್ಗೆ ಸೀಮೆಣ್ಣೆ ಹಾಕಿದ್ರೆ ಉರಿಯುತ್ತಲ್ಲ, ಅದೇ ತರ ಈ ಲೈಟ್ ಹೌಸ್ ಅಲ್ಲಿರೋ ಲೈಟ್ಗೆ ಎಣ್ಣೆ ಹಾಕಿದ್ರೆ ದೀಪ ಉರಿಯುತ್ತೆ. ಸೊ ಈಫ್ರೈಮ್ ಏನೋ ಕೆಲಸ ಮಾಡ್ತಿದ್ದಾನೆ ಸರಿ. ಥಾಮಸ್ ಇಲ್ಲಿ ಲೈಟ್ ನ ಸೆಕ್ಯೂರಿಟಿ ಗಾರ್ಡ್ ತರ ಇರೋದು ಬಿಟ್ರೆ ಏನ್ ಕೆಲಸನೂ ಮಾಡ್ತಿಲ್ಲ. ಜೊತೆಗೆ ಲೈಟ್ ಹತ್ರ ಹೋದಾಗೆಲ್ಲ ಬಟ್ಟೆ ಬೀಚ್ಕೊಂಡ್ ಕುತ್ಕೊಂತಾನೆ. ಏನಕ್ಕೆ ಅಂತ ಗೊತ್ತಾಗಲ್ಲ. ಬಂದು ಇನ್ನು ಸ್ವಲ್ಪ ದಿನ ಆಗಿಲ್ಲ, ಆಗ್ಲೇ ಈಫ್ರೈಮ್ಗೆ ಕೆಟ್ಟ ಕನ್ಸು ಬೀಳೋಕೆ ಶುರು ಆಗಿದೆ. ನೀರಲ್ಲಿ ಮರದ ದಿಮ್ಮಿಗಳು ತೇಲ್ಕೊಂಡ್ ಬರೋದು, ಅವುಗಳ ನಡುವೆ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ತೇಲ್ತಾ ಇರೋ ಹಾಗೆಲ್ಲ ಕನ್ಸು ಬೀಳ್ತಿದೆ. ಇದ್ರ ಜೊತೆಗೆ ಒಂದು ಕಣ್ಣಿನ ಸೀಗಲ್ ಪಕ್ಷಿ ಕೂಡ ಇವನಿಗೆ ತೊಂದರೆ ಕೊಡ್ತಾ ಇದೆ. ಇವನಿಗೆ ಸರಿಯಾಗಿ ಕೆಲಸ ಮಾಡೋಕು ಕೊಡ್ತಿಲ್ಲ. ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಕೂಡ ಥಾಮಸ್ ಇವನಿಗೆ ಬೈತಾ ಇದ್ದಾನೆ, ನೀನು ಸ್ಲೋ ಆಗಿ ಕೆಲಸ ಮಾಡ್ತೀಯ ಅಂತ. ಇವನ್ಗೆ ಹೇಳ್ತಾ ಇರೋ ಥಾಮಸ್ಸೇ ಏನು ಕೆಲಸ ಮಾಡ್ತಿಲ್ಲ, ಲೈಟ್ ಹತ್ರ ಬಟ್ಟೆ ಬಿಚ್ಕೊಂಡ್ ಕೂತ್ಕೊಳ್ಳೋದ್ ಬಿಟ್ಟು. ಇವತ್ ರಾತ್ರಿ ಊಟ ಮಾಡ್ಬೇಕಾದ್ರೆ ಈಫ್ರೈಮ್ ಕೇಳ್ತಾನೆ, ನಿಮ್ ಕೈ ಕೆಳಗೆ ಮೊದಲು ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ಏನಾಯ್ತು ಅಂತ. ಥಾಮಸ್ ಹೇಳ್ತಾನೆ, ಅವನು ಹುಚ್ಚನ ರೀತಿ ಆಡ್ತಾ ಸತ್ತೋದ. ಈ ಐಲ್ಯಾಂಡ್ ಅಲ್ಲಿ ಸಮಯ ಕಳೀತಾ ಮೆರ್ಫೋಕ್ ಮತ್ತೆ ಸೈರನ್ ಗಳ ಬಗ್ಗೆ ಎಲ್ಲ ಮಾತಾಡೋಕೆ ಶುರು ಮಾಡಿದ್ದ. ಮತ್ತೆ ಮೇಲಿರೋ ಲೈಟ್ ಹೌಸ್ ನ ಲೈಟ್ ಅಲ್ಲಿ ಏನೋ ಒಂದು ಆಕರ್ಷಣೆ ಇದೆ, ತನ್ನನ್ನ ಅದು ಸಂಮೋಹನಗೊಳಿಸುತ್ತೆ ಅಂತೆಲ್ಲ ಹೇಳ್ತಿದ್ದ ಅಂತ ಹೇಳ್ತಾನೆ ಥಾಮಸ್.
ಈ ಸೈರನ್ ಮತ್ತೆ ಮೆರ್ಫೋಕ್ ಯಾರು ಅಂದ್ರೆ ಸ್ನೇಹಿತರೆ, ಮೆರ್ಫೋಕ್ ಅಂದ್ರೆ ಮರ್ಮೇಡ್ ತರ. ಗ್ರೀಕ್ ಪುರಾಣಗಳಲ್ಲಿ ಸೈರನ್ ಯಾರು ಅಂದ್ರೆ ಅರ್ಧ ಪಕ್ಷಿ ಅರ್ಧ ಮಹಿಳೆಯ ದೇಹ ಇರುವಂತ ಜೀವಿ. ಸಮುದ್ರದಲ್ಲಿ ಹೋಗ್ತಿರೋ ನಾವಿಕರನ್ನ ತನ್ನ ಮಧುರವಾದ ಹಾಡಿನಿಂದ ಡಿಸ್ಟ್ರಾಕ್ಟ್ ಮಾಡಿ ಇವರು ಸಾಯೋ ಹಾಗೆ ಮಾಡ್ತಾಳೆ. ಬ್ರಹ್ಮಯುಗಂ ಮೂವಿಯಲ್ಲಿ ಯಕ್ಷಿ ಇರ್ತಾಳಲ್ಲ ಆ ತರ. ಸೊ ಈ ವಿಷಯ ಕೇಳಿ ಎಫ್ರೇಮ್ಗೆ ನಂಬಿಕೆನೆ ಬರಲ್ಲ, ನಗಾಡಿ ಸುಮ್ನಾಗ್ತಾನೆ. ಥಾಮಸ್ ಹೇಳ್ತಾನೆ, ನಿನಗೆ ಒಂದು ಸೀಗಲ್ ಪಕ್ಷಿ ತೊಂದರೆ ಕೊಡ್ತಿರೋದು ನೋಡ್ದೆ, ಆದ್ರೆ ಅದಕ್ಕೆ ಏನು ಮಾಡೋಕ್ ಹೋಗ್ಬೇಡ. ಸೀಗಲ್ ಪಕ್ಷಿಗಳು ಸಾವನ್ನಪ್ಪಿರೋ ನಾವಿಕರ ಪುನರ್ಜನ್ಮ, ಅವುಗಳಿಗೆ ತೊಂದರೆ ಕೊಟ್ರೆ ಅಪಶಕುನ ಅಂತ ಹೇಳ್ತಾನೆ. ಈ ವಿಷಯ ಕೇಳ್ತಿದ್ದಂಗೆ ಮತ್ತೆ ಎಫ್ರೇಮ್ ನಗಾಡ್ತಾನೆ. ಕೋಪದಲ್ಲಿ ಥಾಮಸ್ ಇವನ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾನೆ. ನಾನ್ ಹೇಳಿದ್ ನಿನ್ಗೆ ಅರ್ಥ ಆಗ್ತಿಲ್ವಾ ಅಂತ. ಮುಂದಿನ ದಿನ ಮತ್ತೆ ಎಫ್ರೇಮ್ ನ ಕರೆದು ಬೈತಾ ಇದ್ದಾನೆ. ನೆಲ ಎಲ್ಲ ಗಲೀಜಾಗಿದೆ, ಏನ್ ಕ್ಲೀನ್ ಮಾಡ್ತಿದ್ಯಾ ಅಂತ. 2 ಸಲ ಕ್ಲೀನ್ ಮಾಡ್ತಿದ್ದೀನಿ ಸರ್ ಅಂದ್ರೂ ಕೇಳ್ತಿಲ್ಲ. ಬರೀ 2 ಸಲ ಅಲ್ಲ, ನಾನ್ ಹೇಳಿದ್ರೆ 10 ಸಲನು ಕ್ಲೀನ್ ಮಾಡ್ಲೇಬೇಕು. ಈ ಜಾಗ ಪೂರ್ತಿ ಕೆಡವಿ ವಾಪಸ್ ಕಟ್ಟು ಅಂದ್ರೂ ನೀನು ಖುಷಿಯಾಗಿ ಮಾಡ್ಬೇಕು, ಯಾಕಂದ್ರೆ ನಿನ್ಗೆ ಸಂಬಳ ಸಿಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋ ಪವರ್ ನನ್ನ ಹತ್ರ ಇದೆ ಅಂತ ಹೇಳಿ ಹೋಗ್ತಾನೆ ಥಾಮಸ್ ಎಫ್ರೇಮ್ ನ ಸೀನಿಯರ್ ಆಗಿರೋದ್ರಿಂದ ಇವನು ಎಫ್ರೇಮ್ ಹೇಗೆ ಕೆಲಸ ಮಾಡ್ತಿದ್ದಾನೆ ಅಂತ ಬುಕ್ ಅಲ್ಲಿ ಫೀಡ್ಬ್ಯಾಕ್ ಬರಿತಾ ಇದ್ದಾನೆ. ಏನಾದ್ರೂ ಎಫ್ರೇಮ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಥಾಮಸ್ ಬರ್ದ ಅಂದ್ರೆ ಎಫ್ರೇಮ್ಗೆ ಪೇಮೆಂಟ್ ಕೂಡ ಸಿಗಲ್ಲ. ಸೊ ಇದರಿಂದ ಇವನ್ ಏನೇ ಬೈದ್ರು ಬೈಸ್ಕೊಂಡು ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ದಾನೆ. ನಂತರ ಲೈಟ್ ಹೌಸ್ಗೆ ಪೇಂಟ್ ಹೊಡೆಯೋಕೆ ಹೇಳ್ತಾನೆ. ಸರಿಯಾಗಿ ಥಾಮಸ್ ಹಗ್ಗವನ್ನ ಇಟ್ಕೊಂಡಲೆ ಎಫ್ರೇಮ್ ನ ಮೇಲಿಂದ ಕೆಳಗೆ ಬೀಳಿಸ್ತಾನೆ. ಗಾಳಿ ಮಳೆ ಅಂತ ನೋಡ್ದಲೆ ತುಂಬಾನೇ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದಾನೆ ಎಫ್ರೇಮ್. ಮತ್ತೆ ಇವತ್ತು ರಾತ್ರಿ ಊಟ ಮಾಡ್ಬೇಕಾದ್ರೆ ಥಾಮಸ್ ಮೊದಲು ತಾನು ಏನ್ ಮಾಡ್ತಿದ್ದ ಅಂತೆಲ್ಲ ಹೇಳ್ತಾ ಇದ್ದಾನೆ. ಇವನು ಲೈಟ್ ಹೌಸ್ ಅಲ್ಲಿ ಕೆಲಸ ಮಾಡೋಕ್ಕೂ ಮುಂಚೆ ನಾವಿಕ ಆಗಿದ್ದ. ತನ್ನ ಹೆಂಡತಿ ಮಕ್ಕಳು ಮನೆಯಲ್ಲಿ ಇದ್ರು ಕೂಡ ಇವನು ತನ್ನ ಕೆಲಸದಲ್ಲಿ ಅವರನ್ನ ಮೀಟ್ ಮಾಡೋಕೆ ತುಂಬಾನೇ ವರ್ಷ ಆದ್ರೂ ಹೋಗ್ತಿರಲ್ಲ. ಅದಕ್ಕೆ ಅವನ ಹೆಂಡತಿ ಇವನಿಂದ ದೂರ ಆಗಿದ್ದಾಳೆ. ಆದ್ರೆ ಇಲ್ಲಿ ವಿಚಿತ್ರ ಏನಂದ್ರೆ ಇವನು ಲೈಟ್ ಹೌಸ್ ಅಲ್ಲಿರೋ ಲ್ಯಾಂಟನ್ನ ಬೆಳಕನ್ನ ತನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ. ಎಫ್ರೇಮ್ಗೂ ಇವನ್ ಏನ್ ಹೇಳ್ತಾವನೆ ಅಂತ ಅರ್ಥ ಆಗಲ್ಲ. ಸೊ ಎಫ್ರೇಮ್ ನ ಬ್ಯಾಕ್ ಗ್ರೌಂಡ್ ಏನಂದ್ರೆ ಮೊದ್ಲು ಇವನು ಕೆನಡಾ ಅಲ್ಲಿ ಮರದ ಕೆಲಸ ಮಾಡ್ತಿದ್ದ. ಆದ್ರೆ ಇಂಥದ್ದೇ ಕೆಲಸ ಮಾಡ್ಬೇಕು ಅಂತ ಇವನ್ಗೆ ಏನು ಇಲ್ಲ, ಬೇರೆ ತರ ವರ್ಕ್ ನ ಟ್ರೈ ಮಾಡ್ತಿದ್ದಾನೆ. ಅದಕ್ಕೆ ಈಗ ಲೈಟ್ ಹೌಸ್ ಕೀಪರ್ ಆಗಿ ಬಂದಿರೋದು. ಎಂದಿನಂತೆ ಎಫ್ರೇಮ್ ತನ್ನ ಕೆಲಸ ಮುಂದುವರಿಸ್ತಾನೆ. ಥಾಮಸ್ ಕೂಡ ತನ್ನ ಕೆಲಸ ಮಾಡ್ತಿದ್ದಾನೆ. ಅದೇ ಲೈಟ್ ಮುಂದೆ ಬಟ್ಟೆ ಬಿಚ್ಕೊಂಡ್ ಕೂತ್ಕೊಳ್ಳೋದು. ಹೀಗೆ ಒಂದಿನ ಲೈಟ್ ಗೆ ಸೀಮೆಣ್ಣೆ ಹಾಕೋಕೆ ಅಂತ ಹೋದಾಗ ಎಫ್ರೇಮ್ಗೆ ಮೇಲೆ ಲೈಟ್ ರೂಮ್ ಅಲ್ಲಿ ಆಕ್ಟೋಪಸ್ ನ ಟೆಂಟಕಲ್ಸ್ ನ ರೀತಿ ಇವನ್ಗೆ ಏನೋ ಕಾಣಿಸುತ್ತೆ. ಥಾಮಸ್ ಕೂಡ ಯಾವ್ದೋ ಮಾನ್ಸ್ಟರ್ ತರ ಶಬ್ದ ಮಾಡ್ತಿರೋದೆಲ್ಲ ಇವನ್ಗೆ ಕೇಳಿಸುತ್ತೆ. ಇದು ತನ್ನ ಭ್ರಮೆನ ಅಥವಾ ನಿಜವಾಗ್ಲೂ ಥಾಮಸ್ ಒಬ್ಬ ಮಾನ್ಸ್ಟರ್ ಅಂತ ಇವನ್ಗೆ ಗೊತ್ತಾಗಲ್ಲ. ನಂತರ ನೀರ್ ಕುಡಿಯೋಕೆ ಅಂತ ಬಂದ್ರೆ ನೀರಿನ ಜಾಗದಲ್ಲಿ ರಕ್ತ ಬರ್ತಾ ಇದೆ. ಏನಕ್ಕೆ ಅಂತ ನೋಡೋಕೆ ಟ್ಯಾಂಕ್ ಹತ್ರ ಬಂದಾಗ ಒಳಗೆ ಒಂದು ಸೀಗಲ್ ಪಕ್ಷಿ ಸಾವನ್ನಪ್ಪಿದೆ. ಇದೇ ಸಮಯಕ್ಕೆ ಮತ್ತೆ ಆ ಒಂದು ಕಣ್ಣಿನ ಸೀಗಲ್ ಪಕ್ಷಿ ಬಂದು ಇವನಿಗೆ ತೊಂದರೆ ಕೊಡೋಕೆ ಶುರು ಮಾಡಿದಾಗ ಕೋಪದಲ್ಲಿ ಇವನು ಅದನ್ನ ಹಿಡ್ಕೊಂಡು ವಾಟರ್ ಟ್ಯಾಂಕ್ ಗೆ ಒಂದೇ ಸಮ ಹೊಡೆದು ಸಾಯಿಸ್ತಾನೆ. ಸೀಗಲ್ ನ ಸಾಯಿಸಬಾರ್ದು, ಅಪಶಕುನ ಅಂತ ಥಾಮಸ್ ಮೊದ್ಲೇ ಹೇಳಿರ್ತಾನೆ. ಅದು ನಿಜ ಅನ್ನೋ ಹಾಗೆ ಎಫ್ರೇಮ್ ಆ ಪಕ್ಷಿಯನ್ನ ಸಾಯಿಸ್ತಿದ್ದಂಗೆ ಗಾಳಿ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ. ಇದ್ದಕ್ಕಿದ್ದಂಗೆ ಮೋಡ ಆವರಿಸ್ಕೊಂಡು ಒಂದೇ ಸಮ ಮಳೆ ಬರ್ತಾ ಇದೆ. ಈ 4 ವಾರದ ಕೆಲಸ ಮುಗಿಯೋಕೆ ನಾವು 1 ದಿನ ಮಾತ್ರ ಉಳಿದಿದೆ. ನಾಳೆ ಇಲ್ಲಿಗೆ ಒಂದು ಬೋಟ್ ಬರುತ್ತೆ ಇವರನ್ನ ವಾಪಸ್ ಕರ್ಕೊಂಡು ಹೋಗೋಕೆ ಅಂತ. ಆದ್ರೆ ಕೊನೆ ದಿನಾನೇ ಇಲ್ಲಿ ವಿಚಿತ್ರವಾದ ಘಟನೆ ನಡೆಯುತ್ತೆ. ಏನಂದ್ರೆ ಎಫ್ರೇಮ್ ಕೆಲಸ ಮಾಡ್ಬೇಕಾದ್ರೆ ಒಂದು ಜಾಗದಲ್ಲಿ ಮರ್ಮೇಡ್ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿ ಏನಾಯ್ತು ಅಂತ ಚೆಕ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಈ ಮರ್ಮೇಡ್ ಎದ್ದು ಭಯಾನಕವಾಗಿ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಇದರಿಂದ ಎಫ್ರೇಮ್ ಗಾಬರಿಯಾಗಿ ಇಲ್ಲಿಂದ ಓಡೋಗ್ತಾನೆ. ಮುಂದಿನ ದಿನ ಮಳೆ ಗಾಳಿ ಜಾಸ್ತಿನೇ ಆಗಿದೆ. ಇವರನ್ನ ವಾಪಸ್ ಕರ್ಕೊಂಡು ಹೋಗೋಕು ಯಾರು ಬರಲ್ಲ, ವೆದರ್ ಸರಿ ಇಲ್ಲ ಅಂತ. ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಆಗ್ತಿದೆ, ಚಂಡಮಾರುತ ಕೂಡ ಬಂದಿದೆ. ಇವರಿರೋ ಜಾಗದಲ್ಲಿ ಸ್ಲೋ ಆಗಿ ನೀರು ತುಂಬಿಕೊಳ್ಳೋಕು ಕೂಡ ಶುರು ಆಗ್ತಿದೆ. ಬೋಟ್ ಇವರನ್ನ ಕರ್ಕೊಂಡು ಹೋಗೋಕೆ ಬರ್ದಲೆ ಆಗ್ಲೇ ವಾರಗಳು ಕಳೆದೋಗುತ್ತೆ. ಥಾಮಸ್ ಎಫ್ರೇಮ್ಗೆ ಬೈತಾ ಇದ್ದಾನೆ. ಈಗ ಮಳೆಯ ಕಾರಣದಿಂದ ನಮ್ಮ ರೇಷನ್ ಎಲ್ಲ ಹಾಳಾಗಿದೆ, ಇರೋ ರೇಷನ್ ನ ಉಳಿಸ್ಕೊಂಡ್ ಬಾ ಅಂತ ಬಡ್ಕೊಂಡ್ರು ನನ್ ಮಾತ್ ಕೇಳಲಿಲ್ಲ. ಇಂಥ ಮಳೆಯಲ್ಲಿ ನಮ್ಮ ಹತ್ರ ಇರೋ ಸಣ್ಣ ದೋಣಿಯನ್ನ ಅಲ್ಲಾಡಿಸ್ಕೊಂಡು ಊರ್ಗೋಗೋಣ ಅಂತ ಹೇಳ್ತಿದ್ಯಾ. ಈಗ ನೋಡು ಎಂತ ಪರಿಸ್ಥಿತಿಯಲ್ಲಿ ನಾವು ಸಿಗಾಕೊಂಡಿದೀವಿ. ಇಂಥ ಮಳೆಯಲ್ಲಿ ದೊಡ್ಡ ಶಿಪ್ ಹೋಗೋದೇ ಕಷ್ಟ, ನಾವು ಸಣ್ಣ ಬೋಟಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. 1875ರಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಮಳೆಯ ಕಾರಣದಿಂದ 7 ತಿಂಗಳಾದ್ರೂ ಇಲ್ಲೇ ತಗ್ಲಾಕೊಂಡಿದ್ದ. ಅಷ್ಟು ಅಲೆಗಳು ಮೇಲೆ ಹೇಳ್ತಿತ್ತು ಅಂತ ಹೇಳಿ ಲೈಟ್ ಹೌಸ್ ಹತ್ರ ರೇಷನ್ ಬಚ್ಚಿಟ್ಟಿದೀನಿ, ತಗೊಂಡ್ ಬರೋಣ ಬಾ ಅಂತ ಎಫ್ರೇಮ್ ನ ಕರ್ಕೊಂಡ್ ಬಂದು ಗುಂಡಿಯಾಗೋಕೆ ಶುರು ಮಾಡ್ತಾನೆ ಥಾಮಸ್. ಭೂಮಿಯ ಒಳಗೆ ಒಂದು ಕ್ರೇಟ್ ಸಿಗುತ್ತೆ. ಈ ಕ್ರೇಟ್ ಅಲ್ಲಿ ಇರೋದೆಲ್ಲ ಕುಡಿಯೋಕೆ ವೈನ್ ಅಷ್ಟೇ. ಇದಕ್ಕೆ ನೀವು ರೇಷನ್ ಅಂದ್ರ ಅಂತ ಎಫ್ರೇಮ್ ಕೋಪ ಮಾಡ್ಕೊಂತಾನೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಇಬ್ರು ಹುಚ್ಚರ ತರ 3 ಹೊತ್ತು ಕುಡ್ಕೊಂಡು ಹಾಡನ್ನ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ.
ಕುಡ್ದಾಗ ಥಾಮಸ್ ಈಫ್ರೇಮ್ ಜೊತೆ ಚೆನ್ನಾಗಿ ನಡ್ಕೊಂತಿರ್ತಾನೆ, ಆದ್ರೆ ಬೇರೆ ಟೈಮಲ್ಲಿ ಒಳ್ಳೆ ಹಿಟ್ಲರ್ ತರ ಯಾವಾಗ್ಲೂ ಬೈಕೊಂಡು ಕೆಲಸ ಮಾಡೋಕೆ ಹೇಳ್ತಿರ್ತಾನೆ. ಒಂದಿನ ಈಫ್ರೇಮ್ ಲೈಟ್ ಹೌಸ್ ನ ಮೇಲೆ ಲೈಟ್ ಇರೋ ಜಾಗಕ್ಕೆ ಹೋಗೋಣ ಅಂತ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಏನೇ ಮಾಡಿದ್ರು ಲಾಕ್ ತೆಗಿಯೋಕೆ ಆಗಲ್ಲ. ಅದಕ್ಕೆ ಥಾಮಸ್ ಮಲಗಿದ್ದಾಗ ಇವನ ಹತ್ರ ಇರೋ ಕೀಯನ್ನ ತಗೊಳೋಕೆ ಅಂತ ಬರ್ತಾನೆ. ಆದ್ರೆ ಸಡನ್ ಆಗಿ ಥಾಮಸ್ಗೆ ಎಚ್ಚರಿಕೆ ಆಗಿ ಹೋಗಿ ನೀನ್ ಕೆಲಸ ನೋಡು, ಇಲ್ಲೇನ್ ಮಾಡ್ತಿದ್ಯಾ ಅಂತ ಬೈದ್ ಕಳಿಸ್ತಾನೆ. ಸೊ ಇದೇ ರೀತಿ ಕೀಯನ್ನ ಎತ್ಕೊಳ್ಳೋಕೆ ಬರೋ ಸೀನ್ ಸ್ನೇಹಿತರೆ ಬ್ರಹ್ಮಯುಗಂ ಮೂವಿಯಲ್ಲೂ ಕೂಡ ಇದೆ. ಈಫ್ರೇಮ್ ದಿನ ಒಬ್ನೇ ಮಳೆಯಲ್ಲಿ ಓಡಾಡ್ಕೊಂಡು ಮಾಡಿದ್ದೇ ಕೆಲಸ ಮಾಡ್ಕೊಂಡು ಈಫ್ರೇಮ್ಗೆ ಮೆಲ್ಲಗೆ ತಲೆ ಕೆಡ್ತಾ ಇದೆ. ಜೊತೆಗೆ ಆ ಮರ್ಮೇಡ್ ನ ಗೊಂಬೆನ ನೋಡ್ತಾ ಸೆಲ್ಫ್ ಪ್ಲೆಜರ್ ಮಾಡ್ಕೊಳ್ಳೋಕು ಶುರು ಮಾಡಿದ್ದಾನೆ. ವಿಚಿತ್ರವಾದ ವಿಷನ್ಸ್ ಎಲ್ಲ ಕಾಣಿಸ್ತಾ ಇದೆ. ಯಾವ ತರ ಅಂದ್ರೆ ಮೀನ್ ಹಿಡಿಯೋಕೆ ಅಂತ ಹೋದಾಗ ಇಲ್ಲಿ ಮೊದ್ಲು ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿಯ ಕಟ್ಟಾಗಿರೋ ತಲೆ ಕಾಣಿಸುತ್ತೆ. ಮರ್ಮೇಡ್ ಜೊತೆ ಸಂಭೋಗ ಮಾಡ್ತಿರೋ ಹಾಗೆಲ್ಲ ವಿಷನ್ಸ್ ಕಾಣಿಸ್ತಿದೆ. ಇದು ದಿನೇ ದಿನೇ ಜಾಸ್ತಿನೇ ಆಗ್ತಿದೆ. ಇವತ್ತು ರಾತ್ರಿ ಇಬ್ರು ಫುಲ್ ಕುಡ್ದು ಕಿತ್ತಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗಿ ನಗಾಡ್ಕೊಂಡು ಡ್ಯಾನ್ಸ್ ಮಾಡಿ ಸುಸ್ತಾಗಿ ಕೂತಿದ್ದಾಗ ಈಫ್ರೇಮ್ ಹೇಳ್ತಾನೆ, ನನ್ನ ನಿಜವಾದ ಹೆಸರು ಈಫ್ರೇಮೇ ಅಲ್ಲ, ಥಾಮಸ್ ಹವರ್ಡ್ ಅಂತ. ಇವನ ಸೀನಿಯರ್ ಹೆಸರು ಥಾಮಸ್ ವೇಕ್, ಇವನ ಹೆಸರು ಥಾಮಸ್ ಹವರ್ಡ್. ಥಾಮಸ್ ಹವರ್ಡ್ ಯಾಕೆ ತನ್ನ ಹೆಸರು ಚೇಂಜ್ ಮಾಡಿ ಈಫ್ರೇಮ್ ಅಂತ ಇಟ್ಕೊಂಡಿದ್ದಾನೆ ಅಂದ್ರೆ ಸ್ನೇಹಿತರೆ, ಇವನ ಜೊತೆ ಕೆನಡಾ ಅಲ್ಲಿ ಈಫ್ರೇಮ್ ಅನ್ನೋ ವ್ಯಕ್ತಿ ಮರದ ಕೆಲಸ ಮಾಡ್ತಿರ್ತಾನೆ. ಕಾಡಿನಲ್ಲಿ ಮರ ಕಡಿಬೇಕಾದ್ರೆ ಮಿಸ್ ಆಗಿ ಈಫ್ರೇಮ್ ನೀರಿಗೆ ಬಿದ್ದು ಮುಳುಗೋಗಿರ್ತಾನೆ. ಅವನು ನೀರಲ್ಲಿ ನರಳಾಡ್ತಿರೋದನ್ನ ನೋಡಿದ್ರು ಕೂಡ ಥಾಮಸ್ ಹವರ್ಡ್ ಅವನಿಗೆ ಹೆಲ್ಪ್ ಮಾಡೋಕೆ ಹೋಗಿರಲ್ಲ. ಆಗಿನಿಂದ ಈಫ್ರೇಮ್ ನ ಲಗೇಜ್ ಎಲ್ಲ ಇವನೇ ತಗೊಂಡು ಅವನ ಹೆಸರು ಇಟ್ಕೊಂಡಿರ್ತಾನೆ. ಇವತ್ತಿಗೂ ಇವನಿಗೆ ಗಿಲ್ಟ್ ಇದೆ, ಈಫ್ರೇಮ್ ನ ಅವತ್ತು ಕಾಪಾಡ್ಬೋದಾಗಿತ್ತು ಅಂತ. ಸೊ ಇದೇ ಕಾರಣಕ್ಕೆ ಅವಾಗವಾಗ ಇವನ್ಗೆ ಈಫ್ರೇಮ್ ನ ವಿಷನ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಈ ಲೈಟ್ ಹೌಸ್ ಗೆ ಬಂದಾದ್ಮೇಲೂ ಕೂಡ ಮರದ ದಿಮ್ಮಿಗಳ ಜೊತೆ ಒಂದು ಡೆಡ್ ಬಾಡಿ ಕೂಡ ತೇಲ್ತಿರೋ ಹಾಗೆ ಕಾಣಿಸ್ತಿರುತ್ತೆ. ಅದು ಇವನ ಜೊತೆ ಕೆಲಸ ಮಾಡ್ತಿದ್ದ ಈಫ್ರೇಮ್ ನ ವಿಷನ್. ಸೊ ಈಗ ಸ್ನೇಹಿತರೆ ಇವನ ಮತ್ತೆ ಇವನ ಸೀನಿಯರ್ ಇಬ್ಬರ ಹೆಸರು ಥಾಮಸ್ ಆಗಿರೋದ್ರಿಂದ ಥಾಮಸ್ ಹವರ್ಡ್ ನ ಈಫ್ರೇಮ್ ಅಂತಾನೆ ಕರಿತೀನಿ. ಸೊ ಈಫ್ರೇಮ್ಗೆ ಈಗ ಮತ್ತೆ ಭಯಾನಕವಾದ ವಿಷನ್ಸ್ ಎಲ್ಲ ಕಾಣಿಸೋಕೆ ಶುರು ಆಗುತ್ತೆ. ಬೆತ್ತಲೆ ಆಗಿರೋ ಥಾಮಸ್ ಬಂದು ತನ್ನ ಹಿಡ್ಕೊಂಡು ಗುರಾಯಿಸ್ಕೊಂಡು ನೋಡ್ಬೇಕಾದ್ರೆ ಥಾಮಸ್ ನ ಕಣ್ಣಿನಿಂದ ಬೆಳಕು ಬರೋ ಹಾಗೆಲ್ಲ ವಿಷನ್ಸ್ ಕಾಣ್ತಿದೆ. ಇದೇ ತರದ ಸೀನ್ ಸ್ನೇಹಿತರೆ ನಿಮ್ಗೆಲ್ಲೋ ನೋಡಿದಿನಲ್ವಾ ಅಂತ ಅನ್ನಿಸ್ಬೋದು. ಈಗ ಏಫ್ರೇಮ್ ಹೆದರ್ಕೊಂಡು ಮಳೆ ಬರ್ತಿದ್ರು ಪರವಾಗಿಲ್ಲ ಅಂತ ಸಣ್ಣ ದೋಣಿ ತಗೊಂಡು ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಾನೆ. ನಾನೊಬ್ಬನ್ನೇ ಬಿಟ್ಟೋಗೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಥಾಮಸ್ ಕೋಪದಲ್ಲಿ ಕೊಡಲಿ ತಗೊಂಡ್ ಬಂದು ದೋಣಿನೇ ಹೊಡೆದಾಕ್ತಾನೆ. ನಂತರ ಕೊಡಲಿ ಹಿಡ್ಕೊಂಡು ವಾಪಸ್ ಈಫ್ರೇಮ್ ನ ಕ್ವಾರ್ಟರ್ಸ್ ತನಕ ಅಟ್ಟಾಡಿಸ್ಕೊಂಡ್ ಬರ್ತಾನೆ. ಈಫ್ರೇಮ್ ಹೇಳ್ತಾನೆ, ಎಲ್ಲ ನಿಂದೇ ಪ್ಲಾನ್ ಅಲ್ವಾ, ನನ್ನನ್ನ ಹುಚ್ಚ ಅಂತ ಹೇಳಿ ಸಾಯಿಸೋಕೆ ನೋಡ್ತಿದ್ಯಾ, ನಿನ್ ಜೊತೆ ಮೊದ್ಲು ಕೆಲಸ ಮಾಡ್ತಿದ್ದವನು ಕೂಡ ಹುಚ್ಚನ ರೀತಿಯಾಗಿ ಸಾವನ್ನಪ್ದ ಅಂತ ಹೇಳ್ದೆ, ಆದ್ರೆ ನೀನೇ ಅವನ್ನ ಸಾಯಿಸಿದ್ಯಾ. ಅವನ ಕಟ್ಟಾಗಿರೋ ತಲೆ ನಾನು ಮೀನ್ ಹಿಡಿಯೋಕೆ ಹೋದಾಗ ನೋಡ್ದೆ, ಅವನ್ಗೆ ಒಂದು ಕಣ್ಣು ಮಾತ್ರ ಇತ್ತು. ನಿನ್ನ ಆಟ ನನ್ಗೆ ಎಲ್ಲ ಗೊತ್ತಾಗಿದೆ, ಆದ್ರೆ ಒಂದು ವಿಷಯ ಗೊತ್ತಾಗಿಲ್ಲ, ಲೈಟ್ ಹೌಸ್ ನ ಲೈಟ್ ಅಲ್ಲಿ ಏನಿದೆ ಅಂತ ಹೇಳ್ತಾನೆ. ಅಂದ್ರೆ ಸ್ನೇಹಿತರೆ ಥಾಮಸ್ ಜೊತೆ ಮೊದಲು ಕೆಲಸ ಮಾಡ್ತಿದ್ದವನ್ಗೆ ಒಂದು ಕಣ್ಣು ಮಾತ್ರ ಇತ್ತು. ಮೊದಲು ಈಫ್ರೇಮ್ಗೆ ಒಂದು ಕಣ್ಣಿನ ಸೀಗಲ್ ಪಕ್ಷಿ ಬಂದು ತೊಂದರೆ ಕೊಡ್ತಿತ್ತು. ಮೋಸ್ಟ್ಲಿ ಅದೇ ಏನಾದ್ರೂ ಥಾಮಸ್ ಜೊತೆ ಮೊದಲು ಕೆಲಸ ಮಾಡ್ತಿದ್ದವನ ಆತ್ಮ ಆಗಿರ್ಬೋದು. ಆ ಪಕ್ಷಿ ಇವನಿಗೆ ಏನ್ ಕೆಲಸನೂ ಮಾಡಕ್ಕೆ ಕೊಡ್ತಿರಲ್ಲ, ಅದು ಏನೋ ಹೇಳಕ್ಕೆ ಇವನನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಿತ್ತು ಅಂತ ಅನ್ಸುತ್ತೆ. ಆದ್ರೆ ಈಫ್ರೇಮ್ ಸುಮ್ನಿಲ್ದಲೆ ಅದನ್ನ ಕೂಡ ಸಾಯಿಸ್ದ. ಥಾಮಸ್ ಹೇಳ್ತಾನೆ, ಯಾಕೋ ನಿಂತಲೆನೂ ಸರಿ ಇಲ್ಲ ಅಂತ ಕಾಣುತ್ತೆ. ಈಗ ತಾನೇ ನೀನು ದೋಣಿಯನ್ನ ಹೊಡೆದಾಕಿ ನನ್ನನ್ನ ಇಲ್ಲಿವರೆಗೂ ಕೊಡಲಿ ಹಿಡ್ಕೊಂಡು ಅಟ್ಟಾಡಿಸ್ಕೊಂಡ್ ಬಂದೆ, ಯಾಕೆ ನಿನ್ಗೆ ಏನಾಗ್ತಿದೆ ಅಂತ ಕೇಳ್ತಾನೆ. ಆದ್ರೆ ನಾವು ನೋಡಿದ್ವಿ ಸ್ನೇಹಿತರೆ, ಥಾಮಸ್ಸೇ ಈ ಫ್ರೇಮ್ ನ ಓಡಿಸ್ಕೊಂಡ್ ಬಂದಿದ್ದು. ಇಲ್ಲಿ ಬಂದು ಪ್ಲೇಟ್ ಚೇಂಜ್ ಮಾಡ್ತಿದ್ದಾನೆ. ಮೂವಿ ನೋಡ್ತಿರೋ ನಮ್ಗಿಲ್ಲಿ ಕನ್ಫ್ಯೂಸ್ ಆಗೋದೇನಂದ್ರೆ ಥಾಮಸ್ ನ ತಲೆ ಸರಿ ಇಲ್ವಾ, ಇಲ್ಲ ಈ ಫ್ರೇಮೇ ಹುಚ್ಚ ಆಗಿದ್ದಾನ ಅಂತ. ಥಾಮಸ್ ಈ ಫ್ರೇಮ್ ನ ತಲೆಯನ್ನ ಮತ್ತಷ್ಟು ಕೆಡ್ಸೋದಕ್ಕೆ ನೋಡ್ತಾನೆ. ಇಲ್ಲಿ ನಡೀತಿರೋದೆಲ್ಲ ನಿನ್ನ ಭ್ರಮೆ ಯಾಕಾಗಿರ್ಬಾರ್ದು, ನಾನು ಮತ್ತೆ ಈ ಜಾಗ ಎಲ್ಲ ಇಲ್ವೇ ಇಲ್ಲ, ನಿನ್ನ ಇಮ್ಯಾಜಿನೇಷನ್ ಅಲ್ಲಿ ಎಲ್ಲ ಇರ್ಬೋದಲ್ವಾ ಅಂತ ಹೇಳ್ತಿದ್ದಾನೆ. ಒಂದೊಂದ್ಸಲ ಇವ್ನು ಹೇಳ್ತಿರೋದು ನಿಜ ಅಲ್ವಾ ಅಂತ ಅನ್ಸುತ್ತೆ. ವಿಡಿಯೋವಿನ ಕೊನೆಯಲ್ಲಿ ಏನು ಅಂತ ನೋಡೋಣ. ನಂತರ ಇವ್ರಿಗೆ ಕುಡಿಯೋಕು ಏನು ಇಲ್ದಂಗಾಗಿದೆ. ಅದಕ್ಕೆ ಈಗ ಟರ್ಪಂಟೈನ್ಗೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕೆ ಶುರು ಮಾಡಿದ್ದಾರೆ. ಇವತ್ತು ರಾತ್ರಿ ಮಳೆ ಜಾಸ್ತಿ ಆಗಿ ಒಂದು ದೊಡ್ಡ ಅಲೆ ಬಂದು ಇವ್ರಿರೋ ಕ್ವಾರ್ಟರ್ಸ್ಗೆ ಅಪ್ಪಳಿಸುತ್ತೆ. ಇದರಿಂದ ಎಲ್ಲಾ ಕಡೆ ನೀರು ತುಂಬಿಕೊಂಡಿದೆ. ಮುಂದಿನ ದಿನ ಬೆಳಗ್ಗೆ ಈ ಫ್ರೇಮ್ಗೆ ಎಚ್ಚರಿಕೆ ಆದಾಗ ಥಾಮಸ್ನ ಬುಕ್ ನೋಡಿ ಶಾಕ್ ಆಗೋಗ್ತಾನೆ. ಇದರಲ್ಲಿ ಥಾಮಸ್ ಈ ಫ್ರೇಮ್ ಹೇಗೆ ಕೆಲಸ ಮಾಡ್ತಿದ್ದಾನೆ ಅಂತ ಫೀಡ್ಬ್ಯಾಕ್ ಬರಿಬೇಕಾಗಿರುತ್ತಲ್ಲ. ಥಾಮಸ್ ಏನ್ ಫೀಡ್ಬ್ಯಾಕ್ ಬರ್ದಿದ್ದಾನೆ ಅಂದ್ರೆ, ಇಲ್ಲಿ ಈ ಫ್ರೇಮ್ ಜಾಸ್ತಿ ಹೊತ್ತು ಮಲಗ್ತಾನೆ, ತನ್ನ ಡ್ಯೂಟಿ ಮಾಡಲ್ಲ, ಕುಡ್ಕೊಂಡು ವರ್ಕ್ ಮಾಡೋಕೆ ಬರ್ತಾನೆ, ಕಳ್ತನ ಮಾಡ್ತಾನೆ, ಅದಕ್ಕೆ ಪೇಮೆಂಟ್ ಕೊಡಬಾರ್ದು ಅಂತ ಬರ್ದಿದ್ದಾನೆ. ಕೋಪದಲ್ಲಿ ಈ ಫ್ರೇಮ್ ಬಾಯ್ಗೆ ಬಂದಂಗೆ ಥಾಮಸ್ಗೆ ಬೈತಾನೆ. ಬೈದಾದ್ಮೇಲೂ ಕೂಡ ನಾನು ಮೇಲಿರೋ ಆ ಲೈಟ್ ನ ನೋಡ್ಲೇಬೇಕು, ನನಗೆ ಅವಕಾಶ ಮಾಡ್ಕೊಡು, ಬೇಕಿದ್ರೆ ನಿನ್ಗೆ ಬೇಡ್ಕೊಂತೀನಿ ಅಂತ ಮಂಡಿ ಊರಿ ಕುತ್ಕೊಂಡು ಕೇಳ್ಕೊಂತಾನೆ. ಅಂದ್ರೆ ಇವನು ಕೂಡ ಆ ಲೈಟ್ ಕಡೆ ಅಟ್ರಾಕ್ಟ್ ಆಗ್ತಿದ್ದಾನೆ ಅಂತ. ಇಲ್ಲ ಆ ಲೈಟ್ ನ ನೋಡೋಕೆ ಬಿಡಲ್ಲ ಅಂದ್ರೆ ಏನ್ ಕಿತ್ಕಂತ್ಯ, ಆ ಸೀಗಲ್ ಪಕ್ಷಿಯನ್ನ ಸಾಯಿಸ್ದಂಗೆ ನನ್ನ ಕೂಡ ಸಾಯಿಸ್ತೀಯ ಅಂತ ಥಾಮಸ್ ಕೇಳ್ತಿದ್ದಂಗೆ ಈ ಫ್ರೇಮ್ ಇವನ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಇವರಿಬ್ರು ಹೊಡೆದಾಡ್ಬೇಕಾದ್ರೆ ಈ ಫ್ರೇಮ್ಗೆ ಥಾಮಸ್ ನ ಜಾಗದಲ್ಲಿ ತನ್ನ ಜೊತೆ ಕೆಲಸ ಮಾಡ್ತಿದ್ದ
ನಿಜವಾದ ಈಫ್ರೇಮ್ ಕಾಣಿಸ್ಕೊಂತಾನೆ. ನಂತರ ಮರ್ಮೇಡ್ ಕಾಣಿಸುತ್ತೆ. ಎಲ್ಲ ಆದ್ಮೇಲೆ ಥಾಮಸ್ಸೇ ಆಕ್ಟೋಪಸ್ ನ ಟೆಂಟಕಲ್ಸ್ ಇರೋ ಮಾನ್ಸ್ಟರ್ ತರ ಕಾಣ್ತಾ ಇದ್ದಾನೆ. ಅದಕ್ಕೆ ಈಫ್ರೇಮ್ಗೆ ತಲೆ ಕೆಟ್ಟೋಗಿ ಇವನ್ಗೆ ಸಾಯೋ ಹಾಗೆ ಹೊಡೆದು ನಾಯಿಯ ರೀತಿ ಕತ್ತಿಗೆ ಹಗ್ಗವನ್ನ ಕಟ್ಕೊಂಡು ಲೈಟ್ ಹೌಸ್ ಹತ್ರ ಎಳ್ಕೊಂಡ್ ಬರ್ತಾನೆ. ಇಲ್ಲಿ ಬಚ್ಚಿಟ್ಟಿದ್ದ ವೈನ್ ಕ್ರೇಟ್ ನ ತೆಕ್ಕೊಳ್ಳೋಕೆ ಗುಂಡಿ ಹಾಕ್ತಿರ್ತಾರಲ್ಲ, ಅದೇ ಗುಂಡಿ ಒಳಗೆ ಥಾಮಸ್ ನ ಹಾಕಿ ಮಣ್ಣು ಮಾಡ್ತಿದ್ದಾನೆ. ಇನ್ನೇನ್ ಪೂರ್ತಿ ಮಣ್ಣು ಹಾಕ್ಬೇಕು ಅಂದಾಗ ಲೈಟ್ ನ ಹತ್ರ ಹೋಗೋಕೆ ಕೀ ನೆನಪಾಗುತ್ತೆ. ತಕ್ಷಣ ಥಾಮಸ್ ಹತ್ರ ಇರೋ ಕೀ ತೆಕ್ಕೊಂಡು ಥಾಮಸ್ ನ ಮಣ್ಣು ಮಾಡ್ದಲೆ ಹಾಗೆ ಲೈಟ್ ಹೌಸ್ ಹತ್ರ ಬರ್ತಾನೆ. ಹಿಂದೆನೆ ಥಾಮಸ್ ಕೊಡಲಿ ತಗೊಂಡ್ ಬರ್ತಾನೆ. ಆ ಲೈಟ್ ನಂದು, ನಿನ್ನ ಅಲ್ಲಿಗೆ ಹೋಗೋಗ್ ಬಿಡಲ್ಲ ಅಂತ ಈಫ್ರೇಮ್ ನ ಭುಜಕ್ಕೆ ಕೊಡಲಿ ಹಾಕ್ತಾನೆ. ಆದ್ರೆ ಈಫ್ರೇಮ್ ಅದೇ ಕೊಡಲಿನ ಕಿತ್ಕೊಂಡು ಥಾಮಸ್ ನ ತಲೆ ಹೊಡೆದಾಕಿ ಸಾಯಿಸ್ತಾನೆ. ಈಗ ಇವನು ಲೈಟ್ ಹೌಸ್ ಮೇಲೆ ಹತ್ತು ಬಂದು ಲ್ಯಾಂಟರ್ನ್ ಇರೋ ರೂಮ್ ನ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಬರ್ತಿದ್ದಂಗೆ ಇಲ್ಲಿ ತಿರುಗ್ತಿದ್ದ ಲೈಟ್ ತಾನಾಗೆ ನಿಂತ್ಕೊಂಡು ಲ್ಯಾಂಟರ್ನ್ ನ ಡೋರ್ ಓಪನ್ ಆಗುತ್ತೆ. ಒಳಗೆ ಇರೋ ಲೈಟ್ ನ ನೋಡಿ ಇವನು ಮೊದಲು ಖುಷಿಯಲ್ಲಿ ನಗಾಡ್ತಾನೆ. ನಂತರ ನಗಾಡ್ತಿದ್ದವನು ಇದ್ದಕ್ಕಿದ್ದಂಗೆ ಕಿರ್ಚಾಡೋಕೆ ಶುರು ಮಾಡ್ತಾನೆ. ಮತ್ತೆ ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಲೈಟ್ ಹೌಸ್ ನ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಬೀಳ್ತಾನೆ. ಆ ಲೈಟ್ ಅಲ್ಲಿ ಅಂತದ್ದೇನ್ ನೋಡ್ದ ಅಂತ ತೋರ್ಸೋದೇ ಇಲ್ಲ. ಸೊ ಇದೆಲ್ಲ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಈಫ್ರೇಮ್ ಲೈಟ್ ಹೌಸ್ ಹೊರಗೆ ಬೆತ್ತಲೆ ಆಗಿ ಬಿದ್ದಿದ್ದಾನೆ. ಇವನ ಹೊಟ್ಟೆಯ ಭಾಗವನ್ನ ಸೀಗಲ್ ಪಕ್ಷಿಗಳು ಕುಕ್ಕಿ ಕುಕ್ಕಿ ತಿಂತಾ ಇದ್ದಾವೆ. ಇಷ್ಟೆಲ್ಲ ಆದ್ರೂ ಸ್ನೇಹಿತರೆ, ಇಲ್ಲಿ ಭಯಾನಕವಾದ ವಿಷಯ ಏನಂದ್ರೆ ಈಫ್ರೇಮ್ ಇನ್ನೂ ಬದುಕಿದ್ದಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಈ ಮೂವಿಯಲ್ಲಿ ಏನ್ ನಡೀತು ಅಂತ ಈಗ ನೋಡೋಣ. ದ ಲೈಟ್ ಹೌಸ್ ಮೂವಿಯಲ್ಲಿ ನಡೆದ ಸ್ಟೋರಿಯನ್ನ ಸ್ನೇಹಿತರೆ ಗ್ರೀಕ್ ಮೈಥಾಲಜಿಯಲ್ಲಿರೋ ಒಂದು ಕತೆಗೆ ಹೋಲಿಕೆ ಮಾಡ್ತಾರೆ. ಯಾವುದು ಆ ಸ್ಟೋರಿ ಅಂದ್ರೆ ಪ್ರೋಟಿಯಸ್ ಮತ್ತೆ ಪ್ರಾಮಿಥಿಯಸ್ ನ ಸ್ಟೋರಿ. ಪ್ರೋಟಿಯಸ್ ಪೊಸೈಡನ್ ಅನ್ನೋ ಸಮುದ್ರ ದೇವರ ಮಗ ಆಗಿರ್ತಾನೆ. ಇವನ ಶಕ್ತಿ ಏನಂದ್ರೆ ತನ್ನ ರೂಪವನ್ನ ಯಾವಾಗ ಬೇಕಾದ್ರೂ ಬದಲಾಯಿಸಬಹುದು. ತುಂಬಾನೇ ಕತೆಗಳಲ್ಲಿ ಪ್ರೋಟಿಯಸ್ ಒಬ್ಬ ವಯಸ್ಸಾದ ವ್ಯಕ್ತಿ ಒಂದು ಐಲ್ಯಾಂಡ್ ಅಲ್ಲಿ ಬದುಕ್ತಿರೋ ಹಾಗೆ ತೋರಿಸಿದ್ದಾರೆ. ಈ ಮೂವಿಯಲ್ಲಿ ಥಾಮಸ್ ಸೇಮ್ ಪ್ರೋಟಿಯಸ್ ತರಾನೇ, ಇವನ್ಗೂ ಕೂಡ ವಯಸ್ಸಾಗಿರುತ್ತೆ. ಕೆಲವೊಂದು ಸೀನಲ್ಲಿ ಇವನು ಸಮುದ್ರದಲ್ಲಿ ಬದುಕುವಂತ ಜೀವಿ ಅನ್ನೋದಕ್ಕೂ ಕೂಡ ಸಾಕ್ಷಿ ಇದೆ. ಯಾವ್ದಂದ್ರೆ ಒಂದು ಸೀನಲ್ಲಿ ಲೈಟ್ ಹೌಸ್ ನ ಲೈಟ್ ಹತ್ರ ಥಾಮಸ್ ಮಾನ್ಸ್ಟರ್ ನ ರೀತಿ ಶಬ್ದ ಮಾಡ್ತಿರ್ತಾನೆ. ಇದಷ್ಟೇ ಅಲ್ಲ, ಈಫ್ರೇಮ್ಗೆ ಈ ಸೀನಲ್ಲಿ ಆಕ್ಟೋಪಸ್ ನ ಟೆಂಟಾಕಲ್ಸ್ ನ ರೀತಿ ಎಲ್ಲ ಕಾಣಿಸಿರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಈಫ್ರೇಮ್ ಥಾಮಸ್ಗೆ ಹೊಡಿಬೇಕಾದ್ರೂ ಕೂಡ ಇವನು ಒಂದು ಮಾನ್ಸ್ಟರ್ ನ ರೀತಿನೇ ಬದಲಾಗಿರ್ತಾನೆ. ಸೊ ಇದಕ್ಕಾಗಿ ಇವನ್ನ ಪ್ರಾಟಿಯಸ್ಗೆ ಹೋಲಿಕೆ ಮಾಡ್ತಾರೆ. ಮತ್ತೆ ಪ್ರಾಮಿಥಿಯಸ್ ಬಗ್ಗೆ ಹೇಳೋದಾದ್ರೆ ಇವರು ದೇವರಿಂದ ಬೆಂಕಿಯನ್ನ ಕದ್ಕೊಂಡು ಬಂದು ಮನುಷ್ಯರಿಗೆ ಕೊಟ್ಟಿರ್ತಾರೆ. ಇದರ ಕಾರಣದಿಂದ ಮನುಷ್ಯರು ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಮತ್ತೆ ನಾಲೆಜ್ ನ ಪಡ್ಕೊಂಡು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಬೆಂಕಿಯಲ್ಲಿ ಇಷ್ಟೊಂದು ಶಕ್ತಿ ಎಲ್ಲ ಇತ್ತು ಅಂತ. ಮೋಸ್ಟ್ಲಿ ಈ ಮೂವಿಯಲ್ಲಿ ಲೈಟ್ ಹೌಸ್ ನ ಲೈಟ್ ಅಲ್ಲೂ ಕೂಡ ಇದೇ ರೀತಿ ಮ್ಯಾಜಿಕಲ್ ಪವರ್ಸ್ ಎಲ್ಲ ಇತ್ತು ಅಂತ ಅನ್ಸುತ್ತೆ. ಈ ಬೆಂಕಿಯನ್ನ ಕತ್ಕೊಂಡ್ ಬಂದು ತಪ್ಪು ಮಾಡಿದ್ದಕ್ಕೆ ಪ್ರಾಮಿಥಿಯಸ್ಗೆ ದೇವರು ಒಂದು ಶಿಕ್ಷೆಯನ್ನ ಕೊಡ್ತಾರೆ. ಏನಂದ್ರೆ ಬಂಡೆಗೆ ಇವನನ್ನ ಚೈನ್ ಹಾಕಿ ಕಟ್ಟಾಕಿ ದಿನ ಒಂದು ಹದ್ದು ಬಂದು ಇವನ ದೇಹವನ್ನ ಕುಕ್ಕಿ ಕುಕ್ಕಿ ತಿಂತಾ ಇರುತ್ತೆ. ಸೊ ಈ ವಿಷಯ ಹೇಳ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ, ಇದೇ ತರ ಸೇಮ್ ಈಫ್ರೇಮ್ಗೂ ಕೂಡ ಆಗಿದ್ದು. ಈಫ್ರೇಮ್ ಆ ಲೈಟ್ ಹತ್ರ ಹೋಗ್ಬಾರ್ದು ಅಂತ ಥಾಮಸ್ ತುಂಬಾನೇ ತಡಿತಾನೆ. ಆದ್ರೆ ಕೊನೆಗೂ ಇವನು ಹೇಗೋ ಮಾಡಿ ಆ ಲೈಟ್ ಹತ್ರ ಹೋಗ್ತಾನೆ. ಆ ಲೈಟ್ ನ ನೋಡ್ತಿದ್ದಂಗೆ ಅವನು ನೋವಲ್ಲಿ ಕಿರ್ಚಾಡ್ತಾ ಕೆಳಗೆ ಬೀಳ್ತಾನೆ. ನಂತರ ಪಕ್ಷಿಗಳು ಬಂದು ಇವನ ಹೊಟ್ಟೆಯ ಭಾಗವನ್ನ ಕುಕ್ಕಿ ಕುಕ್ಕಿ ತಿಂತಾ ಇದ್ದಾವೆ. ಇದಷ್ಟೇ ಅಲ್ಲ, ಇಂಥ ಸಂದರ್ಭದಲ್ಲಿ ಇವನು ಬದುಕಿರ್ತಾನೆ. ಪ್ರಾಮಿಥಿಯಸ್ ಕೂಡ ಇದೇ ರೀತಿ ಹದ್ದು ಬಂದು ತಮ್ಮ ಮಾಂಸವನ್ನ ತಿಂತಿದ್ರು ಕೂಡ ಪ್ರಾಮಿಥಿಯಸ್ ಬದುಕೇ ಇರ್ತಾರೆ. ಸೊ ಈ ಗ್ರೀಕ್ ಮೈಥಾಲಜಿಯಿಂದ ಇನ್ಸ್ಪೈರ್ ಆಗಿ ಈ ಎರಡು ಕ್ಯಾರೆಕ್ಟರ್ ನ ಈ ಮೂವಿಯಲ್ಲಿ ಸೇರಿಸಿರ್ಬೋದು. ಆದ್ರೆ ಈ ಲೈಟ್ ಹೌಸ್ ಅಲ್ಲೇ ಇದೆಲ್ಲ ಯಾಕೆ ನಡೀತು, ಇವರಿಬ್ರಿಗೂ ಏನಾಯ್ತು ಅನ್ನೋದು ನಮ್ಗೆ ಕೊನೆಗೂ ಕೂಡ ಗೊತ್ತಾಗಲ್ಲ. ಇದಕ್ಕೆ ಕಾರಣ ಏನಂದ್ರೆ ಈ ಮೂವಿ ಓಪನ್ ಎಂಡೆಡ್ ಆಗಿದೆ. ಇದರ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಹೇಳ್ತಾರೆ. ಆದ್ರೆ ನನ್ಗನ್ಸೋ ಪ್ರಕಾರ ಏನಂದ್ರೆ ಈ ಜಾಗದಲ್ಲಿ ಯಾವುದೋ ಒಂದು ಸೂಪರ್ ನ್ಯಾಚುರಲ್ ಎಂಟಿಟಿ ಇದೆ ಅಥವಾ ಯಾವುದೋ ಒಂದು ಜೀವಿ ಇರ್ಬೋದು. ಬ್ರಹ್ಮಯುಗಂ ಮೂವಿಯಲ್ಲಿ ಒಂದು ದೀಪದಿಂದ ಚಾತನ್ಗೆ ಹೇಗೆ ಶಕ್ತಿ ಬರ್ತಾ ಇರುತ್ತೋ ಅದೇ ರೀತಿ ಈ ಲೈಟ್ ಹೌಸ್ ಅಲ್ಲಿರೋ ಲೈಟ್ ಅಲ್ಲಿ ಯಾವುದೋ ಮ್ಯಾಜಿಕಲ್ ಪವರ್ಸ್ ಇರ್ಬೋದು. ಅದನ್ನ ಕಾಯೋ ಕೆಲಸ ಥಾಮಸ್ ದಾಗಿರುತ್ತೆ. ಈ ಕೆಲಸವನ್ನ ಯಾವ್ದು ಜೀವಿ ಅಥವಾ ಸೂಪರ್ ನ್ಯಾಚುರಲ್ ಎಂಟಿಟಿ ಇವನ ಕೈಯಲ್ಲಿ ಮಾಡಿಸ್ತಿರ್ಬೋದು, ಇಲ್ಲ ಇವನೇ ಒಪ್ಕೊಂಡು ಮಾಡ್ತಿರ್ಬೋದು. ಯಾಕಂದ್ರೆ ಮೊದಲು ಕೂಡ ಥಾಮಸ್ ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದವನು ಲೈಟ್ ಹೌಸ್ ಅಲ್ಲಿರೋ ಲೈಟ್ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದರ ಕಡೆ ಅಟ್ರಾಕ್ಟ್ ಆಗ್ತಿರ್ತಾನೆ. ಹಾಗಾಗಿ ಅವನನ್ನ ಥಾಮಸ್ಸೇ ಸಾಯಿಸಿರ್ತಾನೆ. ಈಗಲೂ ಕೂಡ ಈ ಫ್ರೇಮ್ ಲೈಟ್ ನ ನೋಡೋದಕ್ಕೆ ತುಂಬಾನೇ ಆಸೆ ಪಡ್ತಿರೋದ್ರಿಂದ ಇವನನ್ನ ತಡೆಯೋಕೆ ನೋಡ್ತಾನೆ. ಆದ್ರೆ ಇವನ್ ಕೈಯಲ್ಲಿ ಈ ಫ್ರೇಮ್ ನ ತಡೆಯೋಕಾಗಲ್ಲ. ಈ ಫ್ರೇಮ್ ಸೀದಾ ಹೋಗಿ ಲೈಟ್ ನ ನೋಡೇ ಬಿಡ್ತಾನೆ. ಹಾಗಾಗಿ ಕೋಪ ಬಂದು ಆ ಸೂಪರ್ ನ್ಯಾಚುರಲ್ ಎಂಟಿಟಿ ಇವನಿಗೆ ಶಿಕ್ಷೆ ಕೊಟ್ಟಿರಬಹುದು. ಯಾವ ಶಿಕ್ಷೆ ಅಂದ್ರೆ ಅವನು ಕೆಳಗೆ ಬಿದ್ದಾಗ ಇನ್ನು ಬದುಕಿದ್ದಾಗ್ಲೇ ಅವನ ಹೊಟ್ಟೆಯ ಭಾಗವನ್ನ ಕುಕ್ಕಿ ತಿಂತಾ ಇರೋದು. ಸೊ ಇದೊಂದು ವಿಷಯ. ಆದ್ರೆ ಇನ್ನೊಂದು ಥಿಯರಿ ಏನಂದ್ರೆ ಈ ಮೂವಿಯಲ್ಲೇ ಥಾಮಸ್ ಹೇಳಿದ್ದಾನೆ ಇದೆಲ್ಲ ನಡೀತಿರೋದು ನಿನ್ನ ಭ್ರಮೆ ಇರ್ಬೋದು ಅಂತ. ಸೊ ಇದೆಲ್ಲ ನಡೆದಿದ್ದು ಈಫ್ರೇಮ್ ನ ಭ್ರಮೆ ಇರ್ಬೋದು. ಈ ಐಲ್ಯಾಂಡ್ಗೆ ಈಫ್ರೇಮ್ ಮಾತ್ರ ಕೆಲಸಕ್ಕೆ ಅಂತ ಬಂದಿರ್ತಾನೆ. ಯಾಕಂದ್ರೆ ಈ ಮೂವಿಯಲ್ಲಿ ಎಲ್ಲೂ ಥಾಮಸ್ ಕೆಲಸ ಮಾಡಿರೋದೇ ತೋರಿಸಿಲ್ಲ. ಎಲ್ಲ ಕೆಲಸವನ್ನ ಬರೀ ಈಫ್ರೇಮೇ ಮಾಡ್ತಿರ್ತಾನೆ. ಈಫ್ರೇಮ್ ಇಲ್ಲಿ ಒಬ್ಬಂಟಿಯಾಗಿ ಇರೋದ್ರಿಂದ ವಿಷನ್ಸ್ ಎಲ್ಲ ಕಾಣಿಸೋಕೆ ಶುರು ಆಗುತ್ತೆ. ಒಂಟಿತನದಿಂದ ಇವನು ಡಿಪ್ರೆಸ್ಡ್ ಆಗಿರ್ತಾನೆ. ಕೊನೆಗೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂತಾನೆ ಎಲ್ಲ ಇವನ ಮನ್ಸಲ್ಲಿ ನಡೆದಿದ್ದು ಅಂತ. ಕೆಲವೊಂದಷ್ಟು
ಬೇಕಾದಷ್ಟು ಜನ ಹೇಳ್ತಾರೆ. ಆದ್ರೆ ನನ್ಗೆ ಇದಕ್ಕಿಂತ ಜಾಸ್ತಿ ಈ ಜಾಗದಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಥವಾ ಸೂಪರ್ ನ್ಯಾಚುರಲ್ ಎಂಟಿಟಿ ಇದೆ ಅನ್ನೋದೇ ಸರಿ ಅನ್ಸುತ್ತೆ. ಮತ್ತೆ ಇನ್ನೊಂದು ಲೈಟ್ ಹೌಸ್ ಅಲ್ಲಿ ನಡೆದಿದ್ದ ನಿಜವಾದ ಘಟನೆಯ ಬಗ್ಗೆ ಹೇಳ್ತೀನಿ ಎಂದಿದ್ದೆ. 1801 ಪೆಂಬ್ರೂಕ್ ಶೈರ್ ಅನ್ನೋ ಊರಲ್ಲಿ ಒಂದು ಲೈಟ್ ಹೌಸ್ ಇರುತ್ತೆ. ಈ ಲೈಟ್ ಹೌಸ್ ನ ನೋಡ್ಕೊಂತಿದ್ದವರ ಹೆಸರು ಥಾಮಸ್ ಗ್ರಿಫಿತ್ಸ್ ಮತ್ತೆ ಥಾಮಸ್ ಹೊವೆಲ್ ಅಂತ. ಸೇಮ್ ಈ ಮೂವಿಯಲ್ಲಿ ಥಾಮಸ್ ಮತ್ತೆ ಎಫ್ರೈಮ್ ಇರ್ತಾರಲ್ಲ, ಅದೇ ರೀತಿ ಇವರಿಬ್ರು ಕೂಡ ಥಾಮಸ್ ಗ್ರಿಫಿತ್ಸ್ ಮತ್ತೆ ಥಾಮಸ್ ಹೊವೆಲ್ ಇಬ್ರಿಗೂ ಒಬ್ರಿಗೊಬ್ರನ್ನ ಕಂಡ್ರೆ ಅಷ್ಟೇನ್ ಆಗ್ತಿರಲ್ಲ. ಒಂದಿನ ಥಾಮಸ್ ಗ್ರಿಫಿತ್ಸ್ಗೆ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗುತ್ತೆ. ಒಂದಷ್ಟು ವಾರ ನರಳಾಡಿ ಅವನು ಸಾವನ್ನಪ್ಪಿರ್ತಾನೆ. ಥಾಮಸ್ ಹೊವೆಲ್ಗೆ ಏನ್ ಭಯ ಆಗುತ್ತೆ ಅಂದ್ರೆ ಇವನ್ ಸಾವನ್ನಪ್ಪಿರೋದ್ರಿಂದ ನಾನೇ ಮರ್ಡರ್ ಮಾಡಿದೀನಿ ಅಂತ ಎಲ್ಲ ಅನ್ಕೊಂತಾರೋ ಅಂತ ಬಾಡಿಯನ್ನ ಒಂದು ವುಡನ್ ಕ್ರೇಟ್ ಒಳಗೆ ಹಾಕಿ ತನ್ನ ಬಳಿನೇ ಇಟ್ಕೊಂಡಿರ್ತಾನೆ. ಇದಾದ್ಮೇಲೆ ತುಂಬಾನೇ ಗಾಳಿ ಮಳೆಯ ಕಾರಣದಿಂದ ಥಾಮಸ್ ಗ್ರಿಫಿತ್ ನ ಡೆಡ್ ಬಾಡಿ ಇಡೋಕೆ ಅಂತ ಮಾಡಿದ್ದ ಶವಪೆಟ್ಟಿಗೆ ಮುರಿದೋಗುತ್ತೆ. ಥಾಮಸ್ ಹೊವೆಲ್ ಇವನ ಡೆಡ್ ಬಾಡಿ ಕೊಲ್ತೋಗ್ತಿರೋದನ್ನ ನೋಡ್ಕೊಂಡು ದಿನ ತುಂಬಾನೇ ಭಯದಲ್ಲಿ ಬದುಕ್ತಾ ಇರ್ತಾನೆ. ಯಾಕಂದ್ರೆ ಕಿಟಕಿಯಿಂದ ಹೊರಗೆ ಅವನ ಡೆಡ್ ಬಾಡಿಯನ್ನ ನೋಡಿದಾಗ ಅವನು ತನ್ನನ್ನ ಹೊರಗೆ ಕರೀತಿದ್ದಾನೇನೋ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಈ ರೀತಿ ವಾತಾವರಣದಲ್ಲಿ ಒಬ್ನೇ 3 ವಾರ ಕಳೆದಾದ್ಮೇಲೆ ಕೊನೆಗೂ ಬೋಟ್ ಅಲ್ಲಿ ಇವರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಇಲ್ಲಿ ನಡೆದಿರೋ ಘಟನೆಯನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಥಾಮಸ್ ಹೊವೆಲ್ ಅಂತೂ ಥಾಮಸ್ ಗ್ರಿಫಿತ್ಸ್ ನ ಬಾಡಿಯನ್ನ ನೋಡಿ ತುಂಬಾನೇ ಹೆದರ್ಕೊಂಡಿರ್ತಾನೆ. ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಿರಲ್ಲ. ನಂತರ ತುಂಬಾನೇ ದಿನಗಳಾದ್ಮೇಲೆ ಇಲ್ಲಿ ಏನ್ ನಡೀತು ಅಂತ ಬೇರೆಯವ್ರಿಗೆ ಸ್ಟೋರಿಯನ್ನ ಇವನು ಹೇಳಿರ್ತಾನೆ. ಇದೇ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ರಾಬರ್ಟ್ ಎಗರ್ಸ್ ಈ ದ ಲೈಟ್ ಹೌಸ್ ಚಿತ್ರವನ್ನ ಮಾಡಿರೋದು. ಸೊ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.